ಓಕೆ, ವಿಡಿಯೋ ಎಲ್ಲ ನೋಡ್ಕೊಂಡ್ ಬಂದಿರ ಅನ್ಸುತ್ತೆ. ಸೊ ಎಷ್ಟು ಸ್ಟ್ರಗಲ್ ಆಗಿದೆ ಅಂದರೆ ಲಾಸ್ಟು ನಾನು ಈ ಒಂದು ಫುಟೇಜ್ ಹಾಕ್ಲೇಬೇಕು. ಸೊ ಅದನ್ನು ಕೂಡ ನೋಡ್ಕೊಂಬನ್ನಿ ಒಂದು ನಿಮಿಷ. 4, 5, 6, 7, 8, 9, 10, 11, 12, 13, 14, 15, 16, 17, 18 ತಗೊಂಡು ಇವು ಕಷ್ಟನ ಎಲ್ಲ ಚೇಂಜ್ ಎಲ್ಲ ಕೊಡ್ತದೆ ಅಲ್ಲಿಗೆ ಯೋಚನೆ ಮಾಡಿ. ಮತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬೋದು. 1200 ರೂಪಾಯಿ 2000 ಕಲೆಕ್ಟ್ ಮಾಡ್ಕೋಬೋದು. 20 ರೂಪಾಯಿ ಎಲ್ಲ ಬರೋ ರೇಂಜಿಗೆ ಆಯ್ತಲ್ಲ, ಅದು ಯೋಚನೆ ಮಾಡ್ತಾಯಿದ್ವಿ, ಬೇರೆ ಏನಿಲ್ಲ. ಓಕೆ, ಅದನ್ನು ನೋಡ್ಕೊಂಬಂದ್ರ. ಸೊ ದುಡ್ಡು ಕೊಡೋಕ್ಕೂ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇದ್ದಿರಲಿಲ್ಲ. ಸೊ ಫುಲ್ ಆ್ಯಂಡ್ ಫುಲ್ಲು ನನ್ನ ಹತ್ರ ಚೇಂಜ್ ಇತ್ತು. ನಮ್ಮ ಬ್ರದರ್ ಬಂದ್ರ ಜೊತೆಗೆ ವರುಣ್ ಅವರು. ಸೊ ಅವ್ರ ಹತ್ರ ಇದ್ದಿದ್ದು ಚೇಂಜಸ್ ಕೂಡ ನಾನು ಬಿಟ್ಟಿದ್ದೀರಾ. ಸೊ ಆ ಚೇಂಜಸ್ನು ಕೊಟ್ಟಿರೋದಂಥ ವಿಡಿಯೋ ನೀವು ಈಗ ನೋಡಿದ್ದು. ಸೊ ಆಲ್ಮೋಸ್ಟು ಸ್ಟ್ರಗಲ್ ಆಯ್ತಂದರೆ ಸ್ಟ್ರಗಲ್ ಆ ಥರ ಸ್ಟ್ರಗಲ್ ಆಯಿತು. ಮತ್ತೆ ಪಿ ಸಿ ಬಿಲ್ಡ್ ಮಾಡ್ತೀಯಾ ಅನ್ನೋ ಸ್ಟೇಜಿಗೆ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಇಷ್ಟು ದಿನ ಕನ್ಫ್ಯೂಷನು ಅದು ಇದು ಟೆನ್ಷನ್ ಏನೂ ಆಯ್ತಾ ಇದಿಲ್ಲ. ಆ ಒಂದು ನಿಮಿಷ ಮಾತ್ರ ಹೆವಿ ಟೆನ್ಷನ್ ಆಗ್ಬಿಡ್ತು. ಸೊ ಆ ಒಂದು ಫುಟೇಜ್ ಇಲ್ಲ ಅದನ್ನು ತೋರಿಸ್ತದೆ ಒನ್ಸ್ ಅಗೇನು. ಸೊ ನನಗೆ ಫ್ರೀಯಾಗಿ ಶಾಪಲ್ಲಿ ವೈಫೈ ಇದು ಕೊಟ್ಟರು, ವೈಫೈ ಅಡಾಪ್ಟ್ರು ಪ್ಲಸ್ ಬ್ಲೂಟೂತ್ ಕೊಟ್ಟಕ್ಕೆ ಬಂದರು. ಸೊ ಅದಕ್ಕೆ ಬದಲು ನಾನು ಬೇರೆ ಕೇಳಿದೆ, ಪೌಚ್ ಕೊಟ್ಟರು. ಅಪ್ಪು ಮಾರುತಿ ಕಂಪ್ಯೂಟರ್ಸ್ ಟೀಮು ಇವ್ರು ನಮಗೆ ಬಿಲ್ ಮಾಡಿದ್ದು, ಅವ್ರು ನಮಗೆ ಸಪೋರ್ಟ್ ಮಾಡಿದ್ದು, ಮತ್ತು ಬಿಲ್ಡ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದು. ಓಕೆ, ಇವರು ಕಂಪ್ಯೂಟರ್ ತೊಗೊಂಬರಕ್ಕೆ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಅಣ್ಣ. ಮತ್ತು ಇದೊಂದು ಫ್ರೀ ಕೊಟ್ಟಿದ್ದಾರೆ ನಮಗೆ. ಯೂಟ್ಯೂಬ್ನಲ್ಲಿ ಬರುತ್ತಾ? ಹ್ಞೂ ಅಣ್ಣ, ಪ್ರೋಟೆಕ್ ನ್ಯೂಸ್ ಅಂತ ಬರುತ್ತೆ, ಇದು ಫ್ರೀ. ಮತ್ತು ನನ್ನ ಜೊತೆ ವರುಣನ ಬಂದರು, ಅವ್ರಿಗೊಂದು ಫ್ರೀ. ಟೋಟಲ್ಲು ಇದು 2 ಫ್ರೀ, ಮತ್ತು ಇದೊಂದು ವೈಫೈ ರೂಟರ್ ಫ್ರೀ. ಸೊ ಇದು ಇಷ್ಟನ್ನು ಎಷ್ಟು 75,500 ರೂಪೀಸ್ ಬಿದ್ದಿದೆ ನಮಗೆ. ಸೊ ಮಾರುತಿ ಕಂಪ್ಯೂಟರು ಚೆನ್ನಾಗಿದೆಯಾ ಅಂತ ಇಲ್ಲ ಅಂತ ಗೊತ್ತಿಲ್ಲ. ಸೊ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು. ಆಮೇಲೆ ನಿಮ್ಗೆ ಇನ್ನೊಂದ್ಸರಿ ವಿಡಿಯೋ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಇಲ್ಲೇ ಇದೆ ಎಲ್ಲನೂ ಇಟ್ಟಿದ್ದೀನಿ. ಅಲ್ಲಪ್ಪ ಅದು ಇದು ವೈರ್ಲೆಸ್ ಅಡಾಪ್ಟರು. ಸೊ ಇದು ವೈಫೈಗೆ ಯೂಸ್ ಮಾಡ್ಬೋದು. ಸೊ ಇದೊಂದು ಫ್ರೀಯಾಗಿ ಕೊಟ್ಟು ಯಾಕೆ ಕೊಟ್ಟರು ಅಂತ ಕೇಳಿದ್ರೆ, ನೋಟು ಚೇಂಜಸ್ ಎಲ್ಲ ಕೊಡುವಾಗ ವಿಡಿಯೋ ಫುಟೇಜ್ ಮಾಡ್ತಾಯಿದ್ದೆ. ಸೊ ಅವಾಗ ಓಕೆ ಬ್ರೋ, ನಾನು ನಮ್ಮ ಕಡೆಯಿಂದ ಫ್ರೀಯಾಗಿ ಕೊಡ್ತಾ ಇರೋದು ಈ 2 ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಶಾಪ್. ಮತ್ತು ಪರ್ಫಾರ್ಮೆನ್ಸ್ ಹೇಳ್ಬೇಕಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಯೂಸ್ ಮಾಡ್ತಿದ್ದಂಥ ಹಳೆ ಸಿಸ್ಟಮ್ ನೋಡಿದ್ರೆ ಅದು ಫುಲ್ ಆ್ಯಂಡ್ ಫುಲ್ ಇದ್ರಿಗೆ ಆಪೋಸಿಟ್ ನೋಡಿದ್ರೆ, ಸೊ ಅದು ಫುಲ್ ಆ್ಯಂಡ್ ಫುಲ್ಲು ಮಿಡ್ ರೇಂಜಲ್ಲಿತ್ತು. ಮಿಡ್ ರೇಂಜ್ ಹೇಳೋಕ್ಕಿಂತ ಒಂದು 25% ಇತ್ತು. ಸೊ ಆ ಒಂದು ಪಿ ಸಿನಲ್ಲಿ ಕೂಡ ನಾನು ಎಡಿಟ್ ತುಂಬಾ ಮಾಡಿದ್ದೀನಿ. ಸೊ ಆ ಪಿ ಸಿ ಎಲ್ಲ ಹೋಗಿದೆ. ಸೊ ಅದು ಕಾಣಿಸ್ತಾ ಇಲ್ಲ. ಸೊ ಅದು ಸಿಕ್ಕರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟೇ ನೀವು ನೋಡಿದಂಥ ವಿಡಿಯೋ, ಅದು ಇದೆಲ್ಲನೂ. ಸೊ ಎಷ್ಟು ಸ್ಟ್ರಗಲ್ ಆಯ್ತು ಅಂದರೆ ಕಷ್ಟ ಆಯ್ತು ಅಂತ ಹೇಳ್ಕೊತೀನಿ. ಮತ್ತೆ ಸೊ ನೋಡಿ, ಪ್ಲ್ಯಾನ್ ಮಾಡಿ, ದುಡ್ಡಿದ್ರೆ ಮಾತ್ರ ಪಿ ಸಿ ರೆಡಿ ಮಾಡಿ. ಮತ್ತು ಸಾಲ ಗೀಲ ಏನು ತೊಗೊಳಕ್ಕೆ ಹೋಗ್ಬೇಡಿ. ನಾನು ತೊಗೊಂಡಿದ್ದೀನಿ ಈ ಪಿ ಸಿ ಬಿಲ್ಡ್ ಮಾಡೋಕ್ಕೆ. ಸೊ ಅದನ್ನೆಲ್ಲ ಹೇಗೆ ತೀರಿಸ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಸೊ ನನಗೆ ಕಾನ್ಫಿಡೆಂಟ್ ಇದೆ, ಯಾವುದೋ ಒಂದು ಕೆಲಸ ಬಂತಂದರೆ ಆ ಒಂದು ಕೆಲಸನ ಫಿನಿಶ್ ಮಾಡಿ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಸೊ ಲಾಸ್ಟಾಗಿ ಸೊ ನಾನು ಈ ವಿಡಿಯೋ ಎಂಡ್ ಆದಮೇಲೆ ಕೂಡ ಈ ಒಂದು ಪಿ ಸಿಯ ವಿಡಿಯೋ ಮತ್ತು ಏನು ಹೇಳೋದು, ಈ ಪಿ ಸಿ ಒಂದು ವಿಡಿಯೋ ಮತ್ತು ಆ ಸಿ ಪಿ ಯು ಫುಲ್ ಆ್ಯಂಡ್ ಫುಲ್ ಒಳಗಿಂದ ತಗೊಳ್ತೀನಿ, ಆ ಒಂದು ಫುಟೇಜ್ ಕೂಡ ಇದೆ. ಸೊ ಅದನ್ನು ಕೂಡ ಹಾಕ್ತೀನಿ. ಸೊ ಇದಿಷ್ಟೇ ನೀವು ನೋಡಿದಂಥ ವಿಡಿಯೋ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅನ್ನೋಕ್ಕಿಂತ ಒಂದು ದಿನ ವಾಟ್ಸಪ್ ಸ್ಟೇಟಸ್ಗೆ ಇಕ್ಕಿ. ಸೊ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಲಿ. ಸೊ ಚೆಕ್ ಮಾಡಲಿ ಏನು ಪ್ರೊಸೀಜರ್ ಆಗಿ ಅಂತ ಇರೋದು ಎಲ್ಲನೂ. ಸೊ ನಾನು ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಸೊ ನಾನು ಪಿ ಸಿ ಬಿಲ್ಡ್ ಮಾಡಿದಂತಹ ಒಂದು ವಿಷಯ ಇಷ್ಟೊತ್ತು ಹೇಳ್ತಾ ಇದ್ದಿದ್ದು. ಸೊ ಇನ್ನೊಂದ್ಸರಿ ಹೇಳ್ತಾ ಇದ್ರೆ ಅದರೊಳಗೆ ಏನೇನು ಇವಿ ಅಂತ. ಸೊ ಇನ್ನೊಂದು ನಾನು ಹೇಳಿದ್ದೆ ನಿಮಗೆ ಫಸ್ಟಲ್ಲೇ. ಸೊ ನಾನು ಯಾವುದಾದ್ರು ಒಂದೊಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ಆ ಸಾಫ್ಟ್ವೇರ್ಸ್ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಅದನ್ನು ನಾನು ಹೇಳ್ತೀನಿ.
ಮತ್ತೆ ಹೇಳ್ತೀನಿ, ನಾನು ಮಾಡಿರೋದಂಥ ಬಿಲ್ಡ್ ಪಿ ಸಿನಲ್ಲಿ ಇರೋ ಸ್ಪೆಸಿಫಿಕೇಶನ್ 16 GB ರ್ಯಾಮು ಮತ್ತು 4 GB ಗ್ರಾಫಿಕ್ ಕಾರ್ಡು ಮತ್ತು 2 TB ಹಾರ್ಡ್ ಡಿಸ್ಕು ಮತ್ತು ಫುಲ್ ಆ್ಯಂಡ್ ಫುಲ್ RGB ಕ್ಯಾಬಿನೆಟ್ಟು ಮತ್ತು Ryzen 7 3700X ಅಂತ ಒಂದು ಪ್ರೊಸೆಸರು. ಸೊ ಇದಿಷ್ಟೇ. ಮತ್ತು ಜಿಗಾಬೈಟ್ B450 ಅಂತ ಮದರ್ ಬೋರ್ಡ್ ಯೂಸ್ ಮಾಡಿರೋದು. ಸೊ ಇಷ್ಟೇ. ಮತ್ತು ಎಕ್ಸ್ಟ್ರಾ ಅದು ಫ್ಯಾನ್ ಏನಂತ ಹೇಳಿದ್ರೆ ಎಕ್ಸ್ಟ್ರಾ ಫ್ಯಾನ್ ಅದು RGB ಕ್ಯಾಬಿನೆಟ್ ಅಲ್ಲೇ ಬರುತ್ತೆ. ಸೊ eSports ಅಂತ ಇದೆ. ಸೊ ಒಂದು ಕ್ಯಾಬಿನೆಟ್ ಮೇಲೆ ಸೊ ನೇಮು, ಮತ್ತು ಆ್ಯಂಟ್ ಕಂಪನಿ ಅವ್ರದ್ದು ಆ್ಯಂಟ್ 200 ಸಮಥಿಂಗ್ ಏನೋ ಬರುತ್ತೆ ಆ ನೇಮು. ಸೊ 200 ಕಾಸ್ಟ್ ಅಲ್ಲ, 200 ನೇಮ್ ಅಂತ ಬರುತ್ತೆ ಆ ಒಂದು ಕ್ಯಾಬಿನೆಟ್ಟು. ಸೊ ನಾನು ಯೂಸ್ ಮಾಡೋದಂತ ಈಗಿರೋದು, ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಂದ ಎಂಡಿಂಗ್ ತನಕ ಇರೋದು. ಸೊ ಈಗ ಇದು ಆಫ್ಟರ್ ಎಫೆಕ್ಟ್ಸ್ ಇರೋದು. ಸೊ ನಾನು ಸ್ಟುಡಿಯೋ ನೇಮು ಕ್ರಿಯೇಟ್ ಮಾಡೋಕ್ಕೆ ಹೋದೆ. ಸೊ ಅದರಲ್ಲೇ ಸ್ಟಾಪ್ ಮಾಡಿಕ್ಕಿದ್ದೀನಿ. ಸೊ ಇದು ಅಡೋಬಿ ಮೀಡಿಯಾ ಎನ್ಕೋಡರ್ಡು ಮತ್ತು ಫೋಟೋಶಾಪ್ 2019 ಅಂತ ಇಕ್ಕಿದ್ದೀನಿ. ಸೊ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತೀನಿ ನಾನು. ಸೊ ನಾನು ಫಿಲ್ಮೋರೋ ಯೂಸ್ ಮಾಡ್ತಾಯಿದ್ದೆ, ಅದರಿಂದ ನಾನು ಪ್ರೀಮಿಯರ್ಗೆ ಚೇಂಜ್ ಆಗಿದ್ದೀನಿ. ಸೊ ಡ್ಯಾಮಿಸಿ ನಿಮಗೆ ಓಪನ್ ಆಯ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅದು ನಿಮಗೆ ಒಂದು ನಿಮಿಷ ಹತ್ರನೇ ತೊಗೊಂಡೋಗ್ಬಿಡ್ತೀನಿ. ಸೊ ನಾನು ಈ ಕೈಯಲ್ಲಿ ಯೂಸ್ ಮಾಡ್ತೀನಿ. ಸೊ ಇದು ಡ್ಯಾವಿನ್ಸಿ ರೀಸಾಲ್ವ್ ನಾನು ಯೂಸ್ ಮಾಡ್ತಾ ಇರೋದು. 17 ಮತ್ತು 16 ಇದೆ ನನ್ನ ಹತ್ರ. ಸೊ ಬ್ಲೆಂಡರ್ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ. ಸೊ ಅಷ್ಟು ನನಗೆ ಬರಲ್ಲ ಬ್ಲೆಂಡರು ಮತ್ತು ಡ್ಯಾವಿನ್ಸಿ. ಸೊ ಅದರಲ್ಲಿ ಇನ್ನು ಮುಂದೆ ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಷ್ಟೇ ನಾನು ಯೂಸ್ ಮಾಡೋದಂತಹ ಪಿಕ್ ಆಲ್ಮೋಸ್ಟ್ ಎಲ್ಲನೂ. ಸೊ ನಾವು ಎಡಿಟ್ ಮಾಡೋದು ಅದು ಇದು ಅಂತೆಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮ್ಗೆ ಏನಾದರೂ ಒಂದು ಎಡಿಟಿಂಗ್ ಅದು ಇದೆ ಏನಾದರೂ ಇತ್ತಂದರೆ ಸೊ ನಮಗೆ ಕಾಲ್ ಮಾಡಿ ಮತ್ತು ನಮ್ಮನ್ನು ಸಂಪರ್ಕಿಸಿ ಅಂತ ಕೇಳ್ಕೊತ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ನೋದಕ್ಕಿಂತ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಒಂದು ದಿನ ಸ್ಟೇಟಸ್ಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ ಅಂತ ಕೇಳ್ಕೊತೀನಿ. ಮತ್ತು ಬಾಯ್. ಇಷ್ಟೋ ತಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಇನ್ನೊಂದೇ ಸರಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ஆண்டவனே நம்ம பக்கம் இருக்க.